ಇಂಡಿಯಾ ನ್ಯೂಸ್. ಎಸ್ ವೀಕ್ಷಕರೇ, ಒಟ್ಟಿನಲ್ಲಿ ಪ್ಯಾಕೇಜ್ ನ ನೋಡಿದ ತಕ್ಷಣ ನಿಮ್ಗೆ ಹತ್ತಾರು ಅನುಮಾನಗಳು ಬರುತ್ತವೆ, ಭಯ ಕೂಡ ಆಗಬಹುದು. ಹಾಗಾದ್ರೆ ನಾವು ಮುಂದೆ ಏನೇನೆಲ್ಲ ಯೂಸ್ ಮಾಡ್ಬೇಕಂದ್ರೂ ಕೂಡ ಒಂದು ಡೇಂಜರಸ್ ಭಾವನೆ ನಮ್ಮಲ್ಲಿ ಮೂಡದೆ ಇರೋದಿಲ್ಲ. ಸೈಂಟಿಸ್ಟ್ ಏನೋ ಒಂದು ಉಪಯುಕ್ತವಾದಂತಹ ವಸ್ತುವನ್ನ ಕಂಡು ಹಿಡಿದ್ರು, ಅಂದ್ರೆ ಜಾಸ್ತಿ ಭಾರ ಇಲ್ಲದೆ ಇರುವಂತಹ ಉಪಯುಕ್ತವಾಗಿರುವಂತಹ ಪ್ಲಾಸ್ಟಿಕ್ ಕಂಡು ಹಿಡಿದ್ರು. ಆ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ನಮಗೆ ಅನುಕೂಲವಿರುತ್ತೋ ಅಷ್ಟೇ ಅನಾನುಕೂಲ ಇರುತ್ತವೆ. ಹಾಗಾದ್ರೆ ಉಪಾಯಗಳು, ಈ ಹಾನಿಯನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಗೆ ಅವೇರ್ನೆಸ್ ಇಲ್ವಾ ಅಥವಾ ಇದ್ದು ನಾವು ಅಜಾಗರೂಕರಾಗಿ ನಡ್ಕೊಳ್ತಾ ಇದ್ದೀವ? ಹೀಗೆ ಹಲವಾರು ಡೌಟ್ಸ್ ಗಳು ಬಂದೇ ಬರುತ್ತವೆ. ಆ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ನಮ್ಮ ಜೊತೆಗಿರುವಂತಹ ಗೆಸ್ಟ್ ಗಳಿಂದ. ಎಸ್, ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ CA ಕಿಶೋರ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇನ್ನು ಮತ್ತೆ ರಘು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ಎಸ್, ಮೊದಲಿಗೆ ನಾನು ಡಾಕ್ಟರ್ CA ಕಿಶೋರ್ ಅವ್ರನ್ನ ಮಾತನಾಡಕ್ಕೆ ಇಷ್ಟಪಡ್ತೀನಿ. ಪ್ಯಾಕೇಜ್ ನ ನೋಡಿದ ತಕ್ಷಣ ಎಲ್ರಿಗೂ ಭಯ ಆಗೇ ಆಗುತ್ತೆ. ಯಾಕಂದ್ರೆ ನಾವು ದಿನನಿತ್ಯ ಯೂಸ್ ಮಾಡ್ತಾ ಇದೀವಿ, ನಾವು ಆರಾಮಾಗಿ ಕೆಲವರು ಅನ್ಕೊಂಡಿರ್ತಾರೆ. ಇಂಥ ಸಮೀಕ್ಷೆಗಳು ಹೊರಬಂದ ನಂತರ ನಾವು ಯೂಸೇ ಮಾಡಬಾರ್ದು ಗೊತ್ತಕ್ಕೆ ಎಡೆ ಮಾಡಿಕೊಡುತ್ತೆ. ಡಾಕ್ಟರ್ ಆಗಿ, ಆಸ್ ಎ ಡಾಕ್ಟರ್, ಆ ಪ್ಯಾಕೇಜ್ ನೋಡಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಪ್ಲೀಸ್. ಪ್ರಾಥಮಿಕ ಹಂತದಲ್ಲಿ ನಾವು ಹೇಳೋದಾದ್ರೆ ಡಾಕ್ಟರ್ಗಿಂತ ಮುಂಚಿತವಾಗಿ ಮನುಷ್ಯನಾಗಿ ಇದಕ್ಕೆ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಒಬ್ಬ ಭಾರತೀಯನಾಗಿ ಇದಕ್ಕೆ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಭಾರತದ ಇತಿಹಾಸದ ಒಳ ಹೊಕ್ಕಿ ನೋಡಿ, ಎಷ್ಟು ನೈಸರ್ಗಿಕವಾದಂತಹ ಪದಾರ್ಥಗಳ ಬಳಕೆಯನ್ನ ನಾವು ಮಾಡ್ತಿದ್ವೋ ಅಷ್ಟು ಆರೋಗ್ಯಕರವಾಗಿ, ಅಷ್ಟು ಅರ್ಥಪೂರ್ಣವಾದಂತಹ ಜೀವನವನ್ನ, ಬದುಕನ್ನ ನಾವು ನಿಭಾಯಿಸ್ತಕ್ಕಂತಹ ಮತ್ತೆ ಸಾರ್ಥಕವಾದಂತಹ ಸಾವನ್ನ ಸಮೀಪಿಸ್ತಕ್ಕಂತಹ ಸಾಮೀಪ್ಯತೆಯನ್ನ ಹೊಂದ್ತಾ ಇದ್ವಿ. ಯಾವಾಗ ಕೃತಕವಾದದನ್ನೆಲ್ಲ ನಾವು ಸೇರಿಸ್ತಾ ಬರ್ತಾ ಇದ್ವೋ, ಕ್ವಾಲಿಟಿ ಆಫ್ ಲೈಫ್ ಅಂತ ಕರಿತೀವಿ, ಗುಣಯುಕ್ತವಾದಂತಹ ಜೀವನ ಶೈಲಿ ಮತ್ತೆ ಆರೋಗ್ಯವಾದಂತಹ ಜೀವನ ಶೈಲಿಯನ್ನ ಕಳ್ಕೊಳ್ಳೋಕೆ ಇದು ಬುನಾದಿ ಆಯ್ತು ಅಂತಕ್ಕಂಥದ್ದು. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತೆಂಗಿನ ಚಿಪ್ಪಲ್ಲಿ ನೀರು ಕುಡಿತಾ ಇದ್ವಿ. ಆಗಲೂ ಅನೇಕ ವಿಧವಾದಂತಹ ಸಾಧನಗಳಿತ್ತು. ಕಮಂಡಲಗಳಲ್ಲಿ ನೀರುಗಳು ಕಟ್ಕೊಂಡು ಹೋಗ್ತಿದ್ರು ಋಷಿಮುನಿಗಳು. ಅವರೆಲ್ಲ ಜೀವಿಸ್ತಿಲ್ಲ, ಎಲ್ಲ ನೀರು ಕುಡಿತಾನೆ ಅನ್ನೋ ಅವ್ರಿಗೆ ಬಾಯಾರಿಕೆ ಆಗ್ತಾನೆ ಇರಲಿಲ್ಲ. ಆದ್ರೆ ಇವೆಲ್ಲವನ್ನೂ ಮಾಡಿ ಆರೋಗ್ಯವಾಗಿರ್ತಾರೆ. ನಾವು ವಿಜ್ಞಾನದ ನಾಗಾಲೋಕದಲ್ಲಿ ಅಜ್ಞಾನದ ಮುಸುಕಾಗಿ ಇವತ್ತು ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ದುಸ್ಥಿತಿಯ ಸಂಗತಿಯ ಸರಿ. ಅಂದ್ರೆ ಇರತಕ್ಕಂಥ ಒಂದು ಡಿಮಾರ್ಕೇಟೆಡ್ ಡಿಫರೆನ್ಸ್ ನ ನಾವು ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆಯೇ ಇರಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ವೆ ಆಧುನಿಕತೆಯಲ್ಲಿ ಅಜ್ಞಾನದ ಮುಸುಕನ ಒಳಗೊಟ್ಟಾಗಿ ಹಾಗಾಗಿ ಅನೇಕ ಸಮಸ್ಯೆಗಳು. ಕ್ಯಾನ್ಸರ್ ಬರ್ತಾ ಇದೆ. ಇವತ್ತು ಯಾರೋ ಅಮೆರಿಕನ್ ಸೈಂಟಿಸ್ಟ್ ಕೂತ್ಕೊಂಡು ಕ್ಯಾನ್ಸರ್ ಬರುತ್ತೆ ಅಂದ್ರೆ ಭೀಭತ್ಸರಾಗಿ ನಾವು ಅದನ್ನು ಕಣ್ ತೆಗೆದು ನೋಡಿ ಇಲ್ಲಿ ಚರ್ಚೆ ಮಾಡತಕ್ಕಂಥ ದುಸ್ಥಿತಿಗೆ ಬಂದಿದ್ದೀವಿ ಹೊರತು ಹಿಂದಿನ ಕಾಲದಲ್ಲಿ ತೆಂಗಿನ ಚಿಪ್ಪಲ್ಲಿ ನೀರು ಕುಡಿಯೋರು, ನೋಡಿ ತಾಮ್ರದ ಒಂದು ಮಹತ್ವ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಉಷ್ಣ ಕಾಲಕ್ಕೆ ಶೀತಲಂ, ಶೀತಕಾಲಕ್ಕೆ ಉಷ್ಣಲಂ ಅಂತಂದ್ರೆ ಉಷ್ಣ ಕಾಲದಲ್ಲಿ ಶೀತಲ ಕೆಲಸ ಮಾಡ್ತಿತ್ತು ತಾಮ್ರ, ಶೀತಕಾಲದಲ್ಲಿ ಉಷ್ಣನ ಕೆಲಸ ಮಾಡ್ತಿತ್ತು ಅಂತಕ್ಕಂಥದ್ದು. ಸೊ ನಮ್ಗೆ ಯಾವ ರೆಫ್ರಿಜರೇಟರ್, ಒಂದು AC ತದ್ವಿರುದ್ಧವಾದಂತಹ ಅಟ್ಮಾಸ್ಫಿಯರ್ ನೈಸರ್ಗಿಕವಾಗಿ ಸೇವನೆ ಮಾಡ್ತಕ್ಕಂತಹ ಶಕ್ತಿ, ಸಮರ್ಥತೆ, ಒಂದು ನ್ಯಾಚುರಲ್ ಪ್ರಾಡಕ್ಟ್ ಕೊಡ್ತಿತ್ತು. ನಿಮ್ಮಲ್ಲಿ ಕಬ್ಬಿಣ. ಆಮೇಲೆ ಇನ್ನೊಂದು ನಿಮ್ಗೆ ರೋಗ ಪ್ರತಿರೋಧ ಜಾಸ್ತಿ ಆಗ್ತಿತ್ತು. ತಾಮ್ರದ ನಾವು ನೀರು ಶೇಖರಣೆ ಮಾಡಿ ರಾತ್ರಿ ಇಡೀ ಶೇಖರಣೆ ಮಾಡಿ ತಗೊಂಡಾಗ ಆಗಲೂ ಊರಿಂದ ಊರಿಗೆ ಟ್ರೈನ್ಗಳಲ್ಲಿ ಪ್ರಯಾಣ ಮಾಡೋರು. 5 ದಿವಸ 6 ದಿವಸ ಪ್ರಯಾಣ ಮಾಡೋ ವಾಟರ್ ಬಾಟ್ಲಿಗಳು ಇರಲಿಲ್ಲ, ಖರೀದಿ ಮಾಡೋ ಕಾನ್ಸೆಪ್ಟೇ ನಮ್ಮಲ್ಲಿ ಇರಲಿಲ್ಲ. ಇಂಡಿಯಾ ಎಷ್ಟು ಶ್ರೇಷ್ಠ ಆಗಿತ್ತು ಅಂದ್ರೆ ನನ್ನನ್ನು ಸೇರಿಸಿ ಅನೇಕರು ಭಾವಿಸ್ತೀನಿ, ಕೆರೆಗಳಲ್ಲಿ ಕುಂಟೆಗಳಲ್ಲಿ ನೀರನ್ನು ಕುಡಿದು ನಾವು ಆರೋಗ್ಯವಾಗಿ ಬೆಳೆದಿದ್ವಿ. ನಮ್ಮ ಹಿರಿಯರು ಅಂದ್ರೆ ಅಷ್ಟು ನಮ್ಮ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿತ್ತು, ನೀರು ಶುದ್ಧವಾಗಿತ್ತು. ಇವತ್ತು ನೀರು ಕಳವಳಿಕೆ ಅಂದ್ರೆ ಪರಿಸರಕ್ಕೆ ಅನುಕೂಲವಾದಂತಹ ಒಂದು ವಾತಾವರಣ ನಾವು ಎಲ್ಲಾ ತರಹದ ಅಂದ್ರೆ ಕಾನ್ಶಿಯಸ್ಲಿ ಡೂಯಿಂಗ್ ದ ಅನ್ಲಾಫುಲ್ ಥಿಂಗ್ ಅಥವಾ ಅನ್ವಿಲ್ಫುಲ್ ಥಿಂಗ್ ಅಂತ ಒತ್ತಿದ್ದು ಮಾಡ್ತಕ್ಕಂತಹ ಪ್ರಕ್ರಿಯೆಗೆ ಸಮಸ್ಯೆಗಳು ಪ್ರಾಥಮಿಕ ಹಂತದಲ್ಲಿ ಹುಟ್ಕೊಳ್ಳುತ್ತೆ ಅಂತ. ಎಸ್ ವೀಕ್ಷಕ, ನಿಮ್ಗೆ ಅನಿಸ್ಬೋದು ಡಾಕ್ಟರ್ ಕಿಶೋರ್ ಅವರ ಮಾತುಗಳನ್ನ ಗಮನಿಸಿದ್ರೆ ನಾವು ಟ್ರೆಡಿಷನಲ್ ಅಲ್ಲೇ ಇರೋಕ್ಕಾಗುತ್ತಾ, ಮಾಡರ್ನೈಸ್ ಆಗಿರೋ ತಪ್ಪ ಪಾಯಿಂಟ್ ಕೂಡ ನಿಮ್ಗೆ ಬರ್ಬೋದು. ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ಕೇಳೋಣ ತದನಂತರದಲ್ಲಿ. ಅದಕ್ಕಿಂತ ಮುಂಚೆ ನಾನು ಫುಡ್ ಎಕ್ಸ್ಪರ್ಟ್ ಆಗಿರುವಂತಹ KC ರಘು ಅವ್ರ ಹತ್ರ ಮಾತನಾಡಕ್ಕೆ ಇಷ್ಟಪಡ್ತೀನಿ. ರಘು ಅವರು ಈಗಾಗಲೇ ಹೇಳ್ತಾ ಇದ್ರು ಡಾಕ್ಟರ್ ಟ್ರೆಡಿಷನಲ್ ವೇ ಚೆನ್ನಾಗಿತ್ತು, ಸೊ ಆದ್ರೆ ನಮ್ಗೆ ಶಂಕದಿಂದ ಬಂದ್ರನೇ ತೀರ್ಥ ಅಂತ ಅನ್ನೋ ರೀತಿ ವಿದೇಶಿಯರು ಏನ್ ಹೇಳಿದ್ರು ನಾವು ಕೇಳ್ತೀವಿ. ಈಗಲೂ ಶಂಕದಿಂದ ರೈಟ್ ಅಂದ್ರೆ ಎಲ್ಲೋ ನಾವು ನಾಗಾಲೋಕದಲ್ಲಿ ಮರಿತಾ ಇದ್ದೀವಿ, ನಮ್ಮ ನಿಜವಾದ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ, ಅಂದ್ರೆ ಇಲ್ಲಿ ಆಹಾರ ಬರೀ ನಮ್ಮ ದೇಹಕ್ಕೆ ಅಷ್ಟೇ ಅಲ್ಲ,
ಪರಿಸರವನ್ನು ಕೂಡ ನಾವು ಹಾಳು ಮಾಡ್ತಾ ಇದ್ದೀವಿ ಅನ್ನೋದು ಅವ್ರು ಹೇಳ್ತಾ ಇರುವಂತಹ ಮಾತು. ಹಾಗೆ ತಾವು ಕೂಡ ಪ್ಯಾಕೇಜ್ ನ ಗಮನಿಸಿದ್ರೆ ಕಾರಲ್ಲಿ ಇರುವಂತಹ ವಾಟರ್ ಬಾಟಲ್ ಆಗಿರ್ಬೋದು, ಅದನ್ನ ರೀಯೂಸ್ ಮಾಡೋದ್ರಿಂದ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗುತ್ತವೆ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಯೋಚನೆ ಮಾಡ್ಬೇಕಾಗತ್ತೆ ಒಬ್ಬ ಸಾಮಾನ್ಯ ಪ್ರಜೆ? ಅದೇ, ಇದು ಮೊದಲು ಏನ್ ಸಮಸ್ಯೆ ಇದೆ, ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ ಬಾಟಲ್ ನಾವು ಎಲ್ಲ ಕಡೆ ಯುಬಿಕ್ವಿಟಸ್ ಅಂತ ಹೇಳ್ತೀವಿ ನಾವು, ಇಲ್ಲದೇ ಇರೋ ಜಾಗ ಇಲ್ಲ. ಹೌದು. ಆಮೇಲೆ ಒಂದ್ ರೀತಿಯಲ್ಲಿ ನಮ್ಮ ಭಾರತೀಯರು ಏನ್ ಮಾಡ್ತೀವಿ, ಏನನ್ನು ಬಿಸಾಕೋರಲ್ಲ, ಪೆಸ್ಟಿಸೈಡ್ ಕ್ಯಾನು ಬಿಸಾಕಲ್ಲ. ಹೌದು. ಹಳ್ಳಿಗಳಿಗೆ ಹೋದ್ರೆ ಪೆಸ್ಟಿಸೈಡ್ ಕ್ಯಾನ್ ಅನ್ನು ನೀರು ಹಿಡ್ಕೊಂಡು ಬಂದು ಇರ್ತಕ್ಕಂಥದ್ದು, ಪೆಟ್ರೋಲ್ ನೀರು ಹಿಡ್ಕೊಂಡು ಬಂದು ಇಟ್ಕೊಂಡಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಹೇಳ್ತಾರೆ ಟೈರ್, ರಬ್ಬರ್ ಕೊನೆಗೆ ಒಂದೊಂದಾಗಿ ಇನ್ನೊಂದಾಗಿ ಮಾರ್ಪಾಡ, ಕೊನೆಗೆ ರಬ್ಬರ್ ಬ್ಯಾಂಡ್ ಆಗಿ ತಲೆಗೆ ಬರೋದು ಅಂತ. ರೀಸೈಕ್ಲಿಂಗ್ ಅಂತಾರೆ ನಮ್ಮ ಇದರಲ್ಲಿ ಸಿಸ್ಟಮ್ ಇದೆ. ಆದ್ರೆ ಅನ್ಫಾರ್ಚುನೇಟ್ಲಿ ಪ್ಲಾಸ್ಟಿಕ್ ಅಲ್ಲಿ ಏನಾಗ್ತಿದೆ ಇವತ್ತು ಅಂತ ಹೇಳಿದ್ರೆ, ಹೆಚ್ಚು ಕಡೆ ಉಪಯೋಗ ಆಗ್ತಾ ಇರೋದ್ರಿಂದ ಅನ್ನ ಸಾಂಬಾರ್ ಕಟ್ಕೊಂಡು ಮನೆಗೆ ಹೋಗೋದ್ರಿಂದ ಹಿಡಿದು, ನೀರಿಂದ ಹಿಡಿದು, ಔಷಧಿಯಿಂದ ಹಿಡಿದು ಎಲ್ಲರೂ ಯೂಸ್ ಮಾಡ್ತಾರೆ. ಹಾಗಾಗಿ ಇದರಿಂದ ಏನ್ ದುಷ್ಪರಿಣಾಮ, ಈ ತಾನೇ ಗೊತ್ತಾಗಿರೋ ಏನಾದ್ರೂ ಪ್ರಾಬ್ಲಮ್ ಇತ್ತ, ಏನಿದೆ ಇದನ್ನು ಸಡನ್ ಆಗಿ ಬಂದಂತ ಪ್ರಾಬ್ಲಮ್, ಇದನ್ನೆಲ್ಲ ನಾವು ಆಲೋಚಿಸಬೇಕಾಗುತ್ತೆ. ಹಾಗಾದ್ರೆ ಉಪಯೋಗ ಇದೆಯಲ್ಲ, ಸರ್ಕಾರ ಇದೆ, ಏಜೆನ್ಸಿ ಇದೆ, ಆರೋಗ್ಯ ಇಲಾಖೆಗಳಿದಾವೆ, ಇದ್ರ ಬಗ್ಗೆ ಏನ್ ನೀತಿ ನಿಯಮಗಳಿದಾವೆ, ವಿಶ್ವಸಂಸ್ಥೆ ಇದೆ, ಇದು ಎಲ್ಲ ಮೊದಲು ಏನ್ ಗಮನಿಸಬೇಕು, ಈ ಎಲ್ಲ ಪ್ಲಾಸ್ಟಿಕ್ ಪದಾರ್ಥಗಳು ಈ ಪೆಟ್ರೋಲಿಯಂನಿಂದ ಬಂದ ಪದಾರ್ಥವನ್ನ ನಮಗೆ ಬೇಕಾದ ಆಕಾರಕ್ಕೆ, ರೂಪಕ್ಕೆ ಮತ್ತು ಮೆತ್ತಗೆ ಮಾಡಲಿಕ್ಕೆ, ಸಾಫ್ಟ್ ಮಾಡಲಿಕ್ಕೆ, ಇದಕ್ಕೆಲ್ಲ ನಾವು ಕೆಲವು ಅವುಗಳಿಂದ ಬಿಸ್ಫಿನಾಲ್ಸ್ ಅಂತ BPA ಅಂತ ಹೇಳಿ ಹೇಳ್ತಾರೆ. ಈ ಒಳಗಡೆ ಹಾಕಿದ್ರೆ ನಿಧಾನವಾಗಿ ಹೊರಗಡೆ ಈ ಬಿಟ್ಕೊಂಡಿದ್ದು ನೀರು ತುಂಬಿದ್ರೆ ನೀರಿಗೆ ಬಿಟ್ಕೊಳ್ಳುವಂತಕ್ಕಂಥದ್ದು ಇರ್ಬೋದು. ಪೆಟ್ಟು ಬಾಟಲ್ ಕಮ್ಮಿ, ಯಾಕಂದ್ರೆ ಪೆಟ್ಟಿಗೆ ಹಾಕಲ್ಲ, ಏನು ಈ ಟಾಯ್ಲೆಟ್ಸ್ ಗಳನ್ನ ಹಾಕೋದಿಲ್ಲ, ನೀರಿನ ಬಾಟ್ಲಿಗೆ ಹಾಕೋದಿಲ್ಲ. ಆದ್ರೂ ಕೂಡ ಪ್ರಕಾರ ಏನ್ ಹೇಳಿದಾರೆ, ಪೆಟ್ಟು ಕೆಮಿಕಲಿ ಬೌಂಡ್ ಆಗ್ತದೆ, ಬೇರೆ ಕಡೆ ಸಾಫ್ಟ್ ಮಾಡೋಕೆ ಹೊರಗಿಂದ ಹಾಕೋದು, ಅಲ್ಲಿ ಟಾಯ್ಲೆಟ್ಸ್ ಹಾಕೋದು. ಆದ್ರೂ ಕೂಡ ಇತ್ತೀಚಿನ CDC ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂತ ಅಮೆರಿಕಾದಲ್ಲಿ ಬಹಳ ದೊಡ್ಡ ಡಿಸೀಸ್ ಮಾನಿಟರಿಂಗ್ ಏಜೆನ್ಸಿ ಇದೆ. ಅವ್ರು ಏನ್ ಹೇಳ್ತಾರೆ, ಇಲ್ಲ ಹಾಕದಲ್ಲಿಯೂ ಕೂಡ ಪುನಃ ಮತ್ತೆ ಬಳಕೆ ಮಾಡೋದ್ರಿಂದ ನೀರಿನೊಳಗೆ ನೀರಿನಲ್ಲಿ ಟಾಯ್ಲೆಟ್ಗಳ ಅಂಶ ಕಾಣ್ತಾ ಇದೆ ಅಂತಕ್ಕಂಥದ್ದು. ಈ ಟಾಯ್ಲೆಟ್ ಮತ್ತು ಬಿಸ್ಫಿನಾಲ್ ಇವೆರಡು ಈ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟ ರಾಸಾಯನಿಕ ವಸ್ತುಗಳು ಆರೋಗ್ಯಕ್ಕೆ ಹಾನಿಕರ ಅಂತಕ್ಕಂಥದ್ದು. ಇವು ಎರಡೂ IARI ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್, ಅದೇ ಏನು ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IARI ಅಂತ ಹೇಳಿ ಇರತಕ್ಕಂಥ ಇನ್ಸ್ಟಿಟ್ಯೂಟ್, ವಿಶ್ವ ಆರೋಗ್ಯ ಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಸಂಸ್ಥೆಗಳು, ಅವು ಕ್ಯಾನ್ಸರ್ ಕಾರಕ ಅಲ್ಲಿ ಗುರುತುಪಡಿಸಿದ್ದಾರೆ. ಈ ಟಾಯ್ಲೆಟ್ಸ್ ಒಂದಲ್ಲ, ವೆರೈಟೀಸ್, ಅದರಲ್ಲಿ ಯುರೋಪಿಯನ್ ಯೂನಿಯನ್ ಅಮೆರಿಕ ಬ್ಯಾನ್ ಮಾಡಿ, ನಮ್ಮಲ್ಲಿ ಯಾವ ಕಾನೂನು ಇಲ್ಲ. ಅದು ದೊಡ್ಡ ಪ್ರಮುಖ ಸಮಸ್ಯೆ. ಈಗ ನಮ್ಮಲ್ಲಿ ಏನೇನು ಇದೆ ಅದರಲ್ಲಿ ಬ್ಯಾನ್ ಇಲ್ಲ ಅಥವಾ ಪರ್ಮಿಟೆಡ್ ಇದೆಯಾ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಸೊ ಹೀಗಾಗಿ ಇನ್ನೂ ಮುಖ್ಯ ವಿಚಾರ ಹೇಳಿದ್ರೆ, ಈ ರಸಾಯನಿಕ ಇವುಗಳು ಕೇವಲ ವೆರಿ ಇಂಪಾರ್ಟೆಂಟ್, ಗಾಳಿಯ ಎನ್ವೈರನ್ಮೆಂಟ್. ಅದಕ್ಕೋಸ್ಕರ ಇವು ಎನ್ವೈರನ್ಮೆಂಟ್ ಪರಿಸರದಲ್ಲಿ ಆಗ್ತಕ್ಕಂಥ ಏನು ನಮ್ಗೆ ಅಪಾಯ ಅಂದ್ರೆ ಬೇರೆಲ್ಲ ಸಮಸ್ಯೆ ಆಗ್ತಾ ಇದೆ. ಒಂದು ಹಾಸ್ಪಿಟಲ್ ಇದ್ರೆ ಮುಖಕ್ಕೆ ಹಾಕೊಂಡ್ರೆ ಸ್ಕಿನ್ ಇಸ್ ಎ ಲಿವಿಂಗ್ ಆರ್ಗಾನಿಸಮ್, ಲಿವಿಂಗ್ ಆರ್ಗನ್, ಅದು ಇಟ್ ಅಬ್ಸರ್ವ್. ಸೊ ಇದ್ರ ಒಂದು ಎಚ್ಚರಿಕೆ ಗಂಟೆಯಾಗಿ ಒಂದು ಅಲಾರ್ಮಿಂಗ್ ಆಗ್ತದೆ. ಎಷ್ಟೇ ಮಟ್ಟಿಗೆ ಡಾಕ್ಟರ್ ಕಿಶೋರ್ ಅವರು ಹೇಳಿದಾಗೆ ಸಾಧ್ಯತೆಗಳು ಇವುಗಳನ್ನ ತೆಗಿತಕ್ಕಂಥ ಎಲಿಮಿನೇಟ್ ಮಾಡ್ತಕ್ಕಂಥದ್ದು. ಇವತ್ತು ಮಕ್ಕಳು ಟಿಫಿನ್ ನಿಜ. ಎಸ್ ರೈಟ್ ಕಿಶೋರ್ ಅವರೇ, ನಿಮ್ ಜೊತೆ ಮತ್ತಷ್ಟು ರಘು ಅವರ ಮಾತನಾಡ್ತೀನಿ. ಕಿಶೋರ್ ಮತ್ತೆ ರಘು
ರಘು ಅವರ ಮಾತುಗಳನ್ನು ಕೂಡ ತಾವು ಗಮನಿಸಿದ್ರೆ, ಅಂದ್ರೆ ಪ್ಲಾಸ್ಟಿಕ್ ಇಲ್ಲದೆ ಇರುವಂತಹ ಜಾಗನೇ ಇಲ್ಲ. ಹಾಗೇನೆ ಪ್ಲಾಸ್ಟಿಕ್ ಅದು ಏನೇನೆಲ್ಲ ದುಷ್ಪರಿಣಾಮ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಜಾಗೃತಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಜೀವನ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ವಾ? ಆರೋಗ್ಯಯುತರಾಗಿರ್ಬೇಕು ಅನ್ನೋ ಒಂದು ಕನಸಿಲ್ವಾ? ಹಾಗಿದ್ರು ಕೂಡ ಯಾಕೆ ಹೀಗೆ ಮಾಡ್ತೀವಿ? ಅಥವಾ ಸರ್ಕಾರಗಳಿಗೂ ಒಂದು ನಿಯಮವನ್ನ ಪಾಲಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಹಾಗಾದ್ರೆ ಯಾಕೆ ಹೀಗೆ ಟ್ರೆಡಿಷನಲ್ ಮಾತ್ರ ಎಲ್ಲವೂ ಚೆನ್ನಾಗಿತ್ತಾ, ಈಗ ನಾವು ಮಾಡ್ತಾ ಇರೋದು ಎಲ್ಲವೂ ತಪ್ಪ ಅನ್ನೋ ಭಾವನೆ ಕೂಡ ನಮಗೆ ಬರ್ಬೋದು ಅಂತ ಒಂದು ಕಾಲ ಬಂದೊದಗಿದೆ. ಅದ್ರ ಬಗ್ಗೆ ಕೂಡ ಮತ್ತಷ್ಟು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಟೇಕ್ ಎ ಸ್ಮಾಲ್ ಬ್ರೇಕ್. ಗಿರೀಶ್ ನನ್ ಜೊತೆನೇ ಇದ್ದಾರೆ. ಹೈ ಕೊಲೆಸ್ಟ್ರಾಲ್ ನಿಮ್ಮ ಜೀವನದ ಗತಿಯನ್ನು ನಿಧಾನವಾಗಿಸುತ್ತೆ. ಅದಕ್ಕಾಗಿ ಸನ್ ಡ್ರಾಪ್ ಹಾರ್ಟ್. ಇದರಲ್ಲಿರೋ ಒರೈಸನಾಲ್ ಕೊಲೆಸ್ಟ್ರಾಲ್ ಕಡಿಮೆಯಾಗಿಸಲು ಸಹಾಯ ಮಾಡುತ್ತೆ 30 ದಿನಗಳಲ್ಲಿ. ಸನ್ ಡ್ರಾಪ್ ಹಾರ್ಟ್ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತೆ 30 ದಿನಗಳಲ್ಲಿ. ಈಗ ಸನ್ ಡ್ರಾಪ್ ಹಾರ್ಟ್ ಅಥವಾ ಸನ್ ಡ್ರಾಪ್ ಸೂಪರ್ ಲೈಟ್ ಅಡ್ವಾನ್ಸ್ ನೊಂದಿಗೆ 25 ರೂಪಾಯಿಯ ಆಕ್ಟಿವ್ ಪಾಪ್ಕಾರ್ನ್ ಫ್ರೀ. ನಂದಿನಿ ಸಿಹಿ ಉತ್ಸವ ಜೂನ್ 2ರಿಂದ 8ರವರೆಗೆ ನಂದಿನಿ ಪಾರ್ಲರ್ ಮತ್ತು ಔಟ್ಲೆಟ್ಗಳಲ್ಲಿ %10 ರಿಯಾಯಿತಿಯಲ್ಲಿ ನಂದಿನಿ ಸಿಹಿ ಉತ್ಪನ್ನಗಳನ್ನು ಪಡೆಯಲು ಇದೊಂದು ಸದಾವಕಾಶ. TMT ಇಂಡಸ್ TMT ಇದರಲ್ಲಿ 1, 2, 3 ಟ್ರೈಕೋರ್ ಇದೆ. ಟ್ರೈಕೋರ್ ಇದ್ರೆ ಸ್ಟೇಬಲ್, ಸ್ಟ್ರಾಂಗ್, ಸೇಫ್. ಇಂಡಸ್ TMT ವಿತ್ ಟ್ರೈಕೋರ್ ದ ಒರಿಜಿನಲ್. ಈ ಹೊಸ ಸ್ಟಾರ್ ಬಂದ್ಮೇಲೆ ನೀವು ಮಾತಾಡದೆ ಸುಮ್ಮನೆ ಕಾರ್ ಓಡಿಸು. ಹೊಸ ಸ್ಟಾರ್ ಮ್ಯಾಚ್ ನಲ್ಲಿ ಇಲ್ಲಿ ಕೂಡ ಎಸ್ ನಾವು ಟೇಬಲ್ ಬುಕ್ ಮಾಡಿದ್ದು. ಯಾವ ಹೆಸರಿನಲ್ಲಿ? ಈಗ ತೋರಿಸ್ತೇನೆ ಸ್ಟಾರ್ ಯಾರು ಅಂತ. ಹೊಸ ಸ್ಟಾರ್ ಸಿಟಿ ಪ್ಲಸ್. ಇದರ ಡಿಸೈನರ್ ಸ್ಟೈಲಿಂಗ್ ನಿಮ್ಮನ್ನಾಗಿಸುತ್ತೆ ಸ್ಟಾರ್. ಹಾಗಿದ್ರೆ ಇದುವೇ ಹೊಸ ಸ್ಟಾರ್. ಇದು ನೀಡುತ್ತೆ 86 kmpl ಮೈಲೇಜ್ ಸ್ಟೈಲ್ ನಿಂದ. TVS ಸ್ಟಾರ್ ಸಿಟಿ ಪ್ಲಸ್ ಸ್ಟೈಲಿನ ಹೊಸ ಸ್ಟಾರ್. ತಲೆನೋವು ದಾಳಿ ಮಾಡಿದಾಗ ಎನಸಿನ್ನ ಪ್ರಭಾವಶಾಲಿ ಫಾರ್ಮುಲಾ ನೀಡುತ್ತೆ ತ್ವರಿತ ಆರಾಮ. ಎನಸಿನ್ ತಲೆನೋವಿಗೆ ಫುಲ್ ಸ್ಟಾಪ್. ಪ್ರತಿಷ್ಠಿತ SDCC ಬ್ಯಾಂಕ್ಗೆ ಸತತ 5ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಅಭಿನಂದನೆ ಸಲ್ಲಿಸುವವರು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ. ಮೋದಿ ಜಯ ನಡುವೆ ಆಗಿದೆಯಾ ಒಳ ಒಪ್ಪಂದ? ಒಳಗಿಂದೊಳಗೆ ಸಿದ್ಧವಾಗಿದೆ ಜಲ ನಿರ್ವಹಣಾ ಮಂಡಳಿ. ರಾಜ್ಯಸಭೆಯಲ್ಲಿ ಗೆಲ್ಲೋಕೆ ಬಂಡಿಯೂರ್ತಾ NDA. ಮತ್ತೆ ಅನ್ಯಾಯ. ವೀಕ್ಷಿಸಿ ಬಿಗ್ ಡಿಬೇಟ್ ವಿತ್ ಜಯಪ್ರಕಾಶ್ ಶೆಟ್ಟಿ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಜೂನ್ 1 matrimony.com falling love officially. ಲೋಕಕ್ಕೆ ಕಾಲಿಟ್ಟ ಹೊಸ ಪ್ರತಿಭೆಗಳು. ಇದರಲ್ಲಿ ಇನ್ನೂರಿಷ್ಟು ಸೊತ್ತೂರಿಷ್ಟು. उसकी शादी करनी है लेकिन देगी अगर उससे ज्यादा तकलीफ हुई को नहीं छोड़ता. ವೀಕ್ಷಿಸಿ ಈ ಕಾರ್ಯಕ್ರಮದ ಶ್ರೀಮತಿಯನ್ನು ಪ್ರೀತಿಸುವ ಹೇಗೆ ಜೂನ್ 1 matrimony.com falling love officially. ಒಟ್ಟಿನಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಅನ್ನುವಂತ ಅಂಶ ಯಾವ ರೀತಿ ನಮಗೆ ಹಾನಿಕಾರಕ ಆಗ್ತಾ ಇದೆ, ನಾವು ಯಾವ ರೀತಿ ದುರ್ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಗಮನ ಹಾಕಬೇಕಾಗುತ್ತೆ. ಒಟ್ಟಿನಲ್ಲಿ ಇವತ್ತಿನ ಆಧುನಿಕತೆಯ ನಾಗಾಲೋಕದಲ್ಲಿ ನಾವು ಎಲ್ಲವನ್ನೂ ಮರಿತಾ ಇದ್ದೀವಿ. ನಮ್ಮ ಜೀವನದ ಗುರಿ ಏನು ಅನ್ನೋದು ನಮಗೆ ಮರ್ತು ಹೋಗ್ತಾ ಇದೆ ಅನ್ನೋದು ಇಲ್ಲಿ ಪ್ರಮುಖ ಅಂಶ. ಒಟ್ಟಿನಲ್ಲಿ ಹೆಲ್ತ್ ಅಂತೂ ಕೆಡಿಸ್ಕೊಳ್ತಾ ಇದ್ದೀವಿ. ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಷ್ಟೇ ಅಲ್ಲ, ಪರಿಸರವನ್ನು ಕೂಡ ನಾಶ ಮಾಡ್ತಾ ಇದ್ದೀವಿ ಅನ್ನೋದ್ರ ಅರಿವನ್ನು ಕೂಡ ಮೂಡಿಸ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಕೂಡ ನಾವು ನಡೆಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಖ್ಯಾತ ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಡಾಕ್ಟರ್ CA ಕಿಶೋರ್ ಇದ್ದಾರೆ, ಆಹಾರ ತಜ್ಞರಾದಂತಹ ರಘು ಕೂಡ ಇದ್ದಾರೆ. ಸಾಕಷ್ಟು ಅಂಶಗಳನ್ನು ಕೂಡ ಅವ್ರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಎಸ್ ಕಿಶೋರ್ ಅವರೇ, ನೀವು ಈಗಾಗಲೇ ಹೇಳ್ತಾ ಇದ್ರಿ, ಅಂದ್ರೆ ನಮ್ಮ
ಟ್ರೆಡಿಷನಲ್ ವೇ ಎಷ್ಟು ಚೆನ್ನಾಗಿತ್ತು ಅಷ್ಟೇ ಅಧ್ವಾನವಾಗಿರುತ್ತೆ ಇಲ್ಲಿ, ಆದ್ರೂ ನಾವು ಇದ್ರ ಮೊರೆ ಹೋಗ್ತಾ ಇದೀವಿ. ನಮ್ಮ ಭಾರತೀಯ ಹೇಗಿದೆ ಅಂದ್ರೆ ಏನೋ ಒಂದು ಹೊಸದಾಗಿ ಬಂತು. ಉದಾಹರಣೆಗೆ ಬಾಟ್ಲಲ್ಲಿ ನೀರು ಕುಡಿತಕ್ಕಂಥ ಒಂದು ಅಭ್ಯಾಸ, ಸರಿ, ಯಾರೋ ಕುಡಿತಿದ್ದಾರೆ ಅಂದ್ರೆ ಇದಕ್ಕೆ ಪೀರ್ ಪ್ರೆಷರ್ ಅಂತ ಕರಿತೀವಿ. ಇದು ಬರೀ ಆಲ್ಕೋಹಾಲ್ ಸ್ಮೋಕಿಂಗ್ ಅಷ್ಟೇ ಸೀಮಿತವಾದಲ್ಲ. ನೀವು ಒಂದು ಬಾಟ್ಲ್ ನೀರು ಕುಡಿತಿದ್ದೀರಾ, ನಾನೆಲ್ಲ ಲೋಟದಲ್ಲಿ ನೀರು ಕುಡಿತಾ ಇದ್ದೀನಿ ಅಂದ್ರೆ ನಿಮ್ಗಿಂತ ನಾನೇನು ಸ್ವಲ್ಪ ಕಡಿಮೆ ದರ್ಜೆ ಇರ್ತಕ್ಕಂಥ ಮನೋಭಾವ ಇನ್ಫೀರಿಯಾರಿಟಿ ತಾನೇ ಬರ್ತಕ್ಕಂಥ ಒಂದು ಪದ್ಧತಿ. ಏನಂದ್ರೆ ಇಷ್ಟು ವಾಸ್ಟ್ ಪಾಪ್ಯುಲೇಷನ್ ಇರುವಾಗ ನೀವು ಯಾವುದೋ ಒಂದು ಡ್ರಾಸ್ಟಿಕ್ ಚೇಂಜಸ್ ನ ಮಾಡ್ಲಿಕ್ಕೆ ಆಗೋಲ್ಲ. ಇಂತಹ ದುಸ್ಥಿತಿ ಕಾರ್ನಲ್ಲೇ ಬಾಟ್ಲ್ ಇಟ್ಕೊಳ್ತಕ್ಕಂಥದ್ದು, ಇದನ್ನ ನಾವು ಮಾಡ್ತಕ್ಕಂಥದ್ದು ಅಪ್ಪರ್ ಸೆಗ್ಮೆಂಟ್ ಆಫ್ ಸೊಸೈಟಿ, ಲೋಯರ್ ಸೆಗ್ಮೆಂಟ್ ಆಫ್ ಸೊಸೈಟಿ ಅಲ್ಲ. ಅಂಡ್ ನೀವು ಯಾರು ಇಲ್ಲಿ ಒಂದು ಕೆಟ್ಟ ದೊಡ್ಡವರು ಮಾಡೋದೆಲ್ಲವೂ ಉನ್ನತ ಸ್ತರದಲ್ಲಿ ಮಾಡ್ತಾ ಇರೋರು ಎಲ್ಲರೂ ಸರಿ ಅನ್ನೋ ಭಾವನೆ ಬರ್ತಾ ಇರೋದು. ಯಾಕಂತ ಹೇಳಿದ್ರೆ ಎಳ್ನೀರನ್ನ ಕುಡಿಯುವಂತ ಅಭ್ಯಾಸ ಇರೋರು ವ್ಯವಹಾರ ಕಾನ್ಸೆಪ್ಟ್ ಇವತ್ತು ನಾವೆಲ್ಲ ಕಾರ್ಪೊರೇಟ್ ಸೆಗ್ಮೆಂಟ್ ಅಲ್ಲಿ ನೋಡ್ತಾ ಇರ್ತೀವಿ. ಪಕ್ಕದಲ್ಲಿ ಒಂದು ಬಾಟ್ಲ್ ಇಟ್ಕೊಂಡು ನೀರು ಕುಡಿದಾಗ ಮಾತ್ರ ಹೀಗೆ ನೀವು ಲೋಟಲ್ಲಿ ಇಟ್ಕೊಂಡು ನೀರು ಕುಡಿದ್ರೆ ಏನೋ ಒಂದು ಕಡಿಮೆ ಅದಕ್ಕೊಂದು ಸೀಲ್ಡ್ ಬಾಟ್ಲ್ ಇದ್ದಾಗ ಅದಕ್ಕೊಂದು ಫೆಸ್ಟಿವ್ ಆಗಕ್ಕೆ ಅಂತಕ್ಕಂಥದ್ದು. ಅಲ್ಲಿಂದ ಈ ಮನೆ ವಿಕಲ್ಪಗಳು ನಮ್ಮಲ್ಲಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ನೀವು ಯಾವಾಗ ಓರೇಟೆಡ್ ಡ್ರಿಂಕ್ಸ್ ಕುಡಿತೀರಿ ಆವಾಗ ಸೋಷಿಯಲಿ ಅಪ್ಲಿಫ್ಟೆಡ್. ಇಲ್ಲ ನಾನು ಎಲ್ಲಿರೋ ಕುಡಿತೀನಿ 4 ಜನ ಬಂದೆ ಅಂದ್ರೆ ಸ್ವಲ್ಪ ಕೆಳಮಟ್ಟದಲ್ಲಿರ್ತೀರಿ. ಈ ಮನೆ ವಿಕಲ್ಪಗಳಿಂದ ನಾವು ಈಚೆ ಬರ್ತಕ್ಕಂಥದ್ದು ಬಹಳ ಮುಖ್ಯ. ಏನೋ ಇಷ್ಟೊಂದು ಪಾಪ್ಯುಲೇಷನ್ ಇರುವಾಗ, ಕೋಟ್ಯಾಂತರ ಜನ ಇರುವಾಗ ಇದು ಒನ್ ಆಫ್ ದಿ ಈಸಿ ಟ್ರಯಲ್ ಮಾರ್ಕೆಟ್. ಎಸ್, ನೀವು ಮೊನ್ನೆ ಮೊನ್ನೆ ಅದೊಂದು ಮಾಹಿತಿ ಬರ್ತಿತ್ತು, 40 ಅವರು ಆಪರೇಷನ್ ರೈಡ್ ಕೂಡ ಮಾಡಿದ್ರು ಅಂತ. 40 ಮೈಕ್ರಾನ್ ಇಲ್ಲ, ಅದಕ್ಕಿಂತ ಕಮ್ಮಿ ಇವತ್ತು ಬಳಕೆಯಲ್ಲಿದೆ ಅಂತಕ್ಕಂಥ ಪ್ಲಾಸ್ಟಿಕ್. ಅದನ್ನು ಹೇಳುವುದಿಲ್ಲ. ಇಷ್ಟು ವಾಸ್ಟ್ ಪಾಪ್ಯುಲೇಷನ್ ಅದನ್ನು ಹೇಗೆ ಮಾಡ್ತೀರಿ? ಸೊ ಹಾಗಾಗಿ ಇಟ್ ಹಾಸ್ ಬಿಕಮ್ ಎಕ್ಸ್ಪೆರಿಮೆಂಟ್ ಗಿನಿ ಪಿಗ್ಸ್ ನಾವು ಅಂದ್ರೆ ತಪ್ಪಾಗಲಾರ್ದು ಈ ಪದ ಬಹಳ ಜವಾಬ್ದಾರಿ ಮಾತನಾಡಿ. ಎಲ್ಲಿವರು ನೆಕ್ಸ್ಟ್ ಜನರೇಷನ್ ಏನನ್ನ ಕೊಡ್ತೀವಿ? ನಮ್ಮ ಆಸ್ತಿ, ನಮ್ಮ ಸೈಟು, ನಮ್ಮ ಬಂಗಾರ ಇಂಪಾರ್ಟೆಂಟ್ ಅಲ್ಲ. ಆಹಾರ, ಸಂಸ್ಕಾರ, ಸಂಸ್ಕೃತಿಯನ್ನ ಮಾತ್ರ ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋದಾಗ ಅದಕ್ಕೊಂದು ಅರ್ಥಗರ್ಭಿತವಾದಂತಹ ಜೀವನವನ್ನ ನಾವು ಅವರಿಗೆ ಬಳುವಳಿಯಾಗಿ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ. ಆರ್ಥಿಕ ಅಷ್ಟೇ ಆಗಿರಬಾರ್ದು, ಜವಾಬ್ದಾರಿ ಕೂಡ. ಸರಿ, ನೀವು ಹೇಳ್ತಾರೋ ಒಳ್ಳೆ ಪಾಯಿಂಟ್ ಅಂತ. ಅದು ತೆಗೆದುಕೋಬೇಕು ಅಂತಂದ್ರೆ ಅದರಲ್ಲಿ ನಂಬಿಕೆ ಇರುವಂತವ್ರು ಮಾತ್ರ ಅನ್ನುವಂಥವ್ರು ಸಾಯ್ತಾ ಬದುಕ್ಬೇಡಿ, ಬದುಕೋರಷ್ಟು ಸಹ ಬದುಕಿ. ನಿಮ್ಮ ಮಾತ್ರ ಒಪ್ಪಿಕೊಳ್ತಾನೆ ವಿರೋಧಿಸ್ತಾರೆ. ಹೌದು, ನೀವು ಹೇಳ್ತಾರೆ ಸರಿ, ಆದ್ರೆ ನಾವು ಬದುಕಬೇಕಾಗಿಲ್ಲ ಅನ್ನೋ ವಾದವನ್ನು ಮಾಡೋದು ನಾಳೆ ಆರೋಪ. ಯಾರು ಬಿಟ್ಟ ನೋಡಿ, ವ್ಯಾಧಿ ಗೌರವ ಸಾವಿಗೆ ಸ್ವರೂಪ ಪೂರ್ವ ನಿಗದಿತ. ಎಲ್ಲರೂ ಶತಾಯುಷ್ಯ ಹೊಂದಬೇಕು ಅನ್ನೋ ಹುನ್ನಾರದಲ್ಲಿ ನಾವು ಹುಟ್ಟುತ್ತೀವಿ ಹೊರತು 100 ವರ್ಷ ಇರ್ತೀವಿ ಅಂತ ಎಲ್ಲೂ ಶಿಲಾಶಾಸ್ತ್ರ ನಾವು ಬರ್ಕೊಂಡಿಲ್ಲ. ಎಲ್ಲರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಾರತೀಯ ಶ್ರೇಷ್ಠ ಭಾರತ ಮಾತೆಯ ಗರ್ಭದಲ್ಲಿ ಅನೇಕ ಸಾವಿರಾರು ಜನ 100 ವರ್ಷಗಳು ಇದೆ. ನಾನು ನಾಳೆ ಕಾಯ್ತೀನಿ, ನಾಳೆವರೆಗೂ ಆರೋಗ್ಯವಾಗಿ ಅದು ಇವತ್ತು ಕಾಯಿಲೆ ಬಂದು ಬದುಕಿರೋಷ್ಟು ಸಹ ನೋಡಿ. ಒಂದು ಸ್ಟಾಟಿಸ್ಟಿಕ್ಸ್ ಹೇಳುತ್ತೆ, ಫಸ್ಟ್ 20-30 ವರ್ಷ ಚೆನ್ನಾಗಿ ಓದಬೇಕು, ದುಡ್ಡು ಮಾಡಬೇಕು ಅಂತಕ್ಕಂಥದ್ದು. 40-50 ವರ್ಷ ಅದನ್ನು ಖರ್ಚು ಮಾಡಬೇಕು, ಗ್ಲೋರಿ ಸ್ಟೇಟಸ್. 50-60 ವರ್ಷ ಎಲ್ಲವನ್ನೂ ಡಾಕ್ಟರ್ ಇಟ್ಟು ಕಡೆಗೆ ಬ್ಯಾಕ್ ಟು ಸ್ಕೋರ್ ಒಂದು ಸಾಯಿ ಅಂತಕ್ಕಂಥದ್ದು. ಈ ದುಸ್ಥಿತಿಗೆ ತಲುಪಬಾರದು. ಹೌದು, ಎಕ್ಸಾಕ್ಟ್ಲಿ. ಅದಕ್ಕೆ ನಮ್ಮ ಮೈಂಡ್ ಸೆಟ್ ನ ಚೇಂಜ್ ಆಗಬೇಕು, ಕ್ವಾಲಿಟಿ ಆಫ್ ಲೈಫ್ ಚೇಂಜ್ ಆಗಬೇಕು. ನಾವು ಪ್ರತಿ ಸಲ ಅನೇಕ ಪ್ಯಾನಲ್ ಡಿಸ್ಕಷನ್ಸ್ ಇದೇ ಒಂದು ಹುನ್ನಾರದಲ್ಲಿ ಹೊರತು ಸಾಮಾನ್ಯ ಎಲ್ಲಿವರೆಗೂ ತನ್ನ ವಿವೇಚನಾತ್ಮಕ ಶಕ್ತಿ, ಶೈಲಿ, ಯೋಚನಾ ಚಿಂತನಾ ಶೈಲಿ ಸಾಮರ್ಥ್ಯವನ್ನ ಬದಲಾವಣೆ ಮಾಡಿಕೊಳ್ಳೋದಿಲ್ವೋ ಅಲ್ಲಿವರೆಗೂ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಪುಟ್ಟ ಮಕ್ಕಳು ರಾಘವಟ್ಟಲ್ಲಿ ಪ್ಯಾಕೆಟ್ ನೀರು, ಮಜ್ಜಿಗೆ ಹೇಗೆ ಸೀಲ್ ಆಗಿರುತ್ತೆ ಆ ತರ ನೀರು ಪ್ಯಾಕೆಟ್ ಅದೆಲ್ಲ ಕುಡಿದ್ರೇನೆ ನೀರು ಕುಡ್ದಂಗೆ. ನೀವು ಯಾವುದೋ ಒಂದು ಟ್ಯಾಂಕ್ ಅಲ್ಲೋ ಕ್ಯಾನಲ್ಲೋ ನೀರು ಕೊಟ್ಟರೆ ಅದು ನೀರೇ ಅಲ್ಲ. 4 ಜನದ ಮುಂದೆ ನಾವು ಈ ತರ ಅಭ್ಯಾಸ. ಕಾರಲ್ಲೂ ಅಷ್ಟೇ, ಎಷ್ಟು ಜನ ನೀರನ್ನ ಕುಡೀರಿ ಅಂತ ಹೇಳ್ತೀವಿ, 100 ml ಬಾಟ್ಲ್ ಇಟ್ಕೊಂಡು ತಿರುಗಾಡ್ತಾರೆ. ದಿಸಕ್ಕೆ 5 ಲೀಟರ್ ನೀರು ಕುಡಿರಪ್ಪ, ನೀವು ಎಷ್ಟು 100 ml ಬಾಟ್ಲ್ ಇಟ್ಕೊಂಡು ತಿರುಗಾಡಬೇಕು? ಅನೇಕ ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ, ಪುಟ್ 100 ml ಬಾಟ್ಲ್ ಇಟ್ಕೊಂಡು ನೀವು ಲೀಟರ್ ಗಟ್ಟಲೆ ಕುಡೀರಿ. ದ ಮೋರ್ ಯು ಡ್ರಿಂಕ್ ದ ಮೋರ್ ಯು ಎಲಿಮಿನೇಟ್ ಯುವರ್ ಟಾಕ್ಸಿನ್ಸ್. ಶರೀರದ ದೋಷಿ ವಿಷಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಈಚೆ ಹೋಗ್ತವೆ ಅಂತಕ್ಕಂಥದ್ದು. ಆಮೇಲೆ ಕಾಲಿರ್ತಕ್ಕಂಥದ್ದು ಎಲ್ಲವೂ ಪ್ಲಾಸ್ಟಿಕ್ ಮೆಟೀರಿಯಲ್. ನಿಮ್ಮ ಕಾರಿನ ಪ್ಲಾಸ್ಟಿಕ್ ನೇರವಾಗಿ ಸಂಬಂಧಪಟ್ಟಾಗ ಹೇಳೋದಾದ್ರೆ ಎಲ್ಲವೂ ಕೃತಕವಾದ ವಸ್ತುಗಳೇ. ನಿಮ್ಮ ನ್ಯಾಚುರಲ್ ಒಂದು ಪದಾರ್ಥಗಳು ಕಾರಲ್ಲಿ ಯಾವುದೂ ಇಲ್ಲ. ನೀವು ಅದು ಕೂತ್ಕೊಂಡಾಗ ಮತ್ತೆ ಎಕ್ಸ್ಟರ್ನಲ್ ಹೀಟ್, ಎಕ್ಸ್ಟರ್ನಲ್ ಟೆಂಪರೇಚರ್, ಇಂಟರ್ನಲ್ ಟೆಂಪರೇಚರ್ ಒಂದೇ ಅಲ್ಲ. ಯಾಕಂದ್ರೆ ಎಲ್ಲರೂ ನಾವು ಎಸಿಯನ್ನು ಹಾಕೋತಿದ್ವಿ, ಟೆಂಪರೇಚರ್ ವೇರಿಯಂಟ್ಸ್. ಆಮೇಲೆ ಅದರಿರ್ತಕ್ಕಂಥ ಅಂತರ ಭಾವಗಳು ಅಂತ ಕರಿತೀವಿ. ಅಂದ್ರೆ ಗುಣಾಂತರ ಭಾವ ಅಂದ್ರೆ ನಾವು ಯಾವ ವಸ್ತುವನ್ನ ಯಾವ ಪದಾರ್ಥದಲ್ಲಿ ಶೇಖರಣೆ ಮಾಡ್ತೀವೋ ಆ ಪದಾರ್ಥದ ಗುಣ ಮತ್ತು ಭಾವಗಳು ಆ ದ್ರವ್ಯಕ್ಕೆ ಹೋಗ್ತವೆ ಅಂತ. ಹಾಗಾಗಿ ವಸ್ತುವನ್ನ ಡೆಫಿನೆಟ್ಲಿ ಕುಡಿತೀವಿ. ಸೊ ಹೀಗಾಗಿ ನಿಮ್ಗೆ ಏನೋ ಲಾಭ ಅಲ್ಲ, ಇದು ಶೋಕಿ ಅಲ್ಲ.
ಖಂಡಿತವಾಗ್ಲೂ ಶೋಕಿ ಅಲ್ಲ, ಇದು ಆಧುನೀಕರಣ ಅಲ್ಲ. ಇದನ್ನ ನಾವು ಮನವರಿಕೆ ಅಂದ್ರೆ ಇಲ್ಲಿ ನಮಗೆ ಆಧುನಿಕತೆ ಮತ್ತೆ ಸಂಪ್ರದಾಯಬದ್ಧ ನಾನು ಚರ್ಚೆ ಮಾಡ್ತೀನಿ. ಎಸ್ ರಘು ಅವರು ಈಗಾಗಲೇ ಈ ಪ್ಯಾಕೇಜ್ಗಳನ್ನ ನೋಡ್ತಾ ಇರುವಂತವ್ರಿಗೆ ಈ ವಿಚಾರವನ್ನ ಅವರು ಗಮನಿಸಿದ್ರೆ ಒಂದು ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ಹಾಗಾದ್ರೆ ನಾವು ಕಾರ್ ಬಳಕೆ ಮಾಡೋದು ತಪ್ಪಾ, ಕಾರ್ ಯೂಸ್ ಮಾಡೋದು ತಪ್ಪಾ ಅಂತ ಅಂದ್ರೆ ಅಲ್ಲಿ ವಾಟರ್ ಬಾಟಲ್ ಇಟ್ಕೊಂಡಾಗ ಅದು ಹೇಗೆ ವಿಷಯುಕ್ತವಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಅವ್ರಿಗೆ ಮೂಡ್ಬೋದು. ಅದ್ರ ಬಗ್ಗೆ ನೀವು ವಿವರಣೆ ಕೊಡ್ಬೋದು. ನೋಡಿ, ಈಗ ಹೇಳ್ತಾರೆ there is no whole truth, there are grains of truth. Okay, the truth is not whole, contextual. Okay, but ಡ್ಯಾಮೇಜ್ ಆಗಿರುವಂತ ಇದರಲ್ಲಿ ಸಾಧ್ಯ ಇದೆ. ಈ ಸಾಧ್ಯತೆಗಳನ್ನೇ ನಾವು ಕೊಡಬೇಕು ಅಲ್ವಾ? ಎಲ್ಲವೂ ಸರಿ ಇಲ್ಲ ಅಂತ ನಾವು ಹೇಳಿದ್ರೆ ಕಾರ್ ಇದೆ, ಬಸ್ ಇದೆ, ರೋಡ್ ಇದೆ, ಎಲ್ಲವೂ ಇದೆ, ಇದ್ರ ಒಳಗಡೆ ನಾವು ಅಂತಕ್ಕಂಥದ್ದು. ಮೊದಲು ಇನ್ನೂ ಸ್ವಲ್ಪ ಈ ಪ್ಲಾಸ್ಟಿಕ್ ಬಗ್ಗೆನೇ ನಾವು ಇನ್ನೂ ಸ್ವಲ್ಪ ಇದು ಮಾಡೋಣ, ಯಾಕಂದ್ರೆ ಜನರಿಗೆ ಅರ್ಥ ಆಗಿದ್ರೆ ಏನಪ್ಪ ಇದು, ಇದರಿಂದ ಸರಿ ಇದೆಲ್ಲ ಉಪಯೋಗಿಸ್ತಾ ಇದೀವಲ್ಲ, ಏನಾಗಿಲ್ವಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ಹುಲ್ಲು ಬೆಳೀತಾ ಇರುವಾಗ ಬೆಳೆಯೋದು ಗೊತ್ತಾಗುತ್ತೆ. You can't see a grass growing. Yes, but it is happening. Even our hairs too. Exactly. So ಹಾಗಾಗಿ ಈ ಬದಲಾವಣೆ ನಮ್ಗೆ ಅಂತ ಹೇಳಕ್ಕೆ ಪ್ರಯತ್ನ ಆಗೋದಿಲ್ಲ. ಅದಲ್ಲದೆ ನಮ್ಮ ದೇಶದಲ್ಲಿ ಒಂದು ಬಹಳ ದುರಂತ ಅಂತ ಹೇಳಿದ್ರೆ, ಕಾಯಿಲೆಗಳಿಗೆ ಹೊಸ ಆಸ್ಪತ್ರೆ, ಹೊಸ ಬೆಟ್ಟು, ಹೊಸ ಡಾಕ್ಟರ್ ಬರ್ತಾ ಇದ್ದಾರೆ ಹೊರತು ಆರೋಗ್ಯವನ್ನ ಬಾಧಿಕೆ ಮಾಡ್ತಾರೆ. ಈಗ ನೋಡಿ, CDC ಅಮೆರಿಕಾದಲ್ಲಿ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಏನಿದೆಯಲ್ಲ, ಅದು ಪ್ರತಿ ವರ್ಷ ಅಮೆರಿಕದ ಜನರಲ್ ಪಾಪ್ಯುಲೇಷನ್ ಬ್ಲಡ್ ಸ್ಯಾಂಪಲ್ ತಗೊಂಡು ರಾಸಾಯನಿಕಗಳು ಎಷ್ಟು ಸೇರಿ ಹೋದ ವರ್ಷ 165 ರಾಸಾಯನಿಕಗಳು ಪ್ರತಿಯೊಬ್ಬರು ಅಮೆರಿಕದ ಬ್ಲಡ್ ಹೆಚ್ಚಿನವು ಪ್ಲಾಸ್ಟಿಕ್ ಇಂದ ಬಂದಿರತಕ್ಕಂಥವು. ಬಿಸ್ಫಿನಾಲ್, ಮತ್ತೆ ಕಾಲೇಜ್, ಇವು ಮೂರೂ ನಾವು ನಿತ್ಯ ಬಳಕೆಯಲ್ಲಿ ಉಪಯೋಗಿಸತಕ್ಕಂಥ ಪ್ಲಾಸ್ಟಿಕ್ಗಳು ಎಲ್ಲ ಕಡೆ ಹಬ್ಬಿರುವುದರಿಂದ ಅವುಗಳ ಮೂಲಕ ನಮ್ಮ ದೇಹ ಸೇರಿ ನಮ್ಮ ರಕ್ತಗತವಾಗಿದ್ದಾವೆ, ರಕ್ತಕ್ಕೆ ಸೇರ್ಕೊಂಡಿದ್ದಾವೆ. ಸರಿ, ರಕ್ತಕ್ಕೆ ಸೇರ್ಕೊಂಡು ತೊಂದರೆ ಏನು ಅಂತ ಹೇಳಿದ್ರೆ, ಈ ಕೆಮಿಕಲ್ಸ್ಗಳು ನಮ್ಮ ದೇಹದಲ್ಲಿ ಇರುವ ಹಾರ್ಮೋನ್ಗಳು ಹೇಗೆ ಹಾಗೇ ಕೆಲಸ ಮಾಡೋದ್ರಿಂದ ಇವುಗಳು ನಮ್ಮ ಸೆಕ್ಸ್ ಪೊಟೆನ್ಸಿ ಏನು ಬಂಜತನ ರೋಗಕ್ಕೆ ಇಮ್ಯುನಿಟಿ, ಸೆಕ್ಸ್ ಪೊಟೆನ್ಸಿ, ಲಿಬಿಡೋ, ಇಮ್ಯುನಿಟಿ ಎಲ್ಲವೂ ಈ ರೀತಿಯಾಗಿ ಆಗ್ತಕ್ಕಂಥದ್ದು. ಆಮೇಲೆ ಹಾರ್ಮೋನ್ ಡಿಸ್ಟ್ರಕ್ಟ್ ಆಗೋದ್ರಿಂದ DNA ಡ್ಯಾಮೇಜ್ ಆಗ್ತಕ್ಕಂಥ ಅವಕಾಶಗಳು, ಕ್ಯಾನ್ಸರ್ಗೆ ಬೇರೆ ಬರ್ತಕ್ಕ ಇದು ಇದೇ ಕಾರಣ ಅಂತ ಈಗ ಒಂದು ಕಾಯಿಲೆಗಳು ಕ್ಯಾನ್ಸರ್ಗೆ 1,000 ಇದು ಒಂದು ಡಾಮಿನೆಂಟ್ ರೀಸನ್. ಈಗ ಕ್ಯಾನ್ಸರ್ ಅಂದ್ರೆ ಅದು ಒಂದು ಡ್ರಗ್ ಸಿಗ್ಬೋದು, ಪ್ರಿವೆನ್ಷನ್ಗೆ ಒಂದು ದಾರಿ ಇಲ್ಲ. ಇದು ಒಂದು ಮಾಡಿದ್ರೆ ಪ್ರಿವೆಂಟ್ ಮಾಡೋದು ಅನ್ನಕ್ಕಾಗಲ್ಲ, 1000 ದಾರಿಗಳಿರ್ತವೆ. ಬಹಳ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ಸ್ವೀಡನ್ ನಲ್ಲಿ ಸ್ಪರ್ಮ್ ವೀರ್ಯಾಣುಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಪ್ರಾಣಿಗಳಿಗೆ ಇಂಜೆಕ್ಟ್ ಮಾಡ್ತಾರೆ. ಆಗ ಮಕ್ಕಳು ಹುಟ್ಟಲಿಲ್ಲ, ಮರಿ ಯಾಕೆ ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇದೆ ಅಂತ ಎಷ್ಟು ದುಷ್ಪರಿಣಾಮಗಳು. ನಿಜ ರಘು ಅವರೇ, ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ನ ಹೇಳ್ತಾ ಇದ್ರಿ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅವರು ಹೇಳಿದ್ದನ್ನು ಒಂದಂತೂ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು. ಸಾವಿರಾರು ಇದು ಕೂಡ ಒಂದು ಇದೇ ಕಾರಣದಿಂದ ಎಲ್ಲ ಆರೋಗ್ಯ ಬರ್ಲಿಕ್ಕೆ ಅಂತ ಸಂಪೂರ್ಣ ಕಾರಣ ಇದೆ ಅಂತ ಹೇಳಿಕ್ಕೂ ಕೂಡ ಕಷ್ಟವಾಗುದಿಲ್ಲ. ಹಾಗಂತ ಅದನ್ನ ನೆಗ್ಲೆಕ್ಟ್ ಕೂಡ ಮಾಡ್ಲಿಕ್ಕೆ ಸಾಧ್ಯವಾಗುದಿಲ್ಲ. ಪಂಚಮಹಾಭೂತಗಳನ್ನು ಕೂಡ ನಾಶ ಮಾಡುವಂತ ಶಕ್ತಿ ಈ ಪ್ಲಾಸ್ಟಿಕ್ ಇದೆ ಅಂತ ನಾವು ನಂಬಬೇಕಾಗತ್ತೆ. ಯಾಕಂದ್ರೆ ಇತ್ತೀಚೆಗೆ ನಮ್ಗೆ ಒಂದು ವರದಿ ಕೂಡ ಗೊತ್ತಿರಬಹುದು, ಜಲಪ್ರಳಯ ಆದಾಗ ಅಲ್ಲಿ ಪ್ಲಾಸ್ಟಿಕ್ ಕೂಡ ಕಾರಣ ಮಾತು ಬಂದಿತ್ತು. ಅಂದ್ರೆ ನಾವು ಯೋಚನೆ ಮಾಡುವಂತದ್ದು ಸಾಕಷ್ಟಿದೆ. ಎಷ್ಟು ನಮ್ಮ ಜಾಗೃತಿ ಇರುತ್ತೋ ಅಷ್ಟರ ಮಟ್ಟಿಗೆ ನಾವು ಸೇಫ್ ಆಗಿರ್ಬೋದು ಅನ್ನೋದು ಅವರ ಮಾತುಗಳಾಗಿವೆ. ಹಾಗಾದ್ರೆ ಇದಕ್ಕೆ ಉಪಾಯಗಳೇ ಇಲ್ವಾ, ಪರಿಹಾರಗಳೇ ಇಲ್ವಾ? ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಚಿಕ್ಕ ಬ್ರೇಕ್ ನಂತರ.
ಸ್ಕೂಟರ್ ಮಾಡುತ್ತೆ ಸುಸ್ತು. ಆದ್ರೆ ಕೆಸ್ಟ್ರಾಲ್ ಆಕ್ಟಿವ್ ಸ್ಕೂಟರ್ ಆಯಿಲ್ ಹಾಕಿದ ತಕ್ಷಣ ಸ್ವಲ್ಪ ಈ ತರ ಅನುಭವ. ಇದರ ಜಿಪ್ ಬೂಸ್ಟರ್ ಮಾಲಿಕ್ಯೂಲ್ಸ್ ಇಂಜಿನ್ ಅನ್ನು ಜಿಪ್ ರಾಬಿಂಗ್ ಡಿಪಾಸಿಟ್ಸ್ ನಿಂದ ಕಾಪಾಡುತ್ತೆ. ನಿಮ್ಮ ಸ್ಕೂಟರ್ ಅಲ್ಲಿ ಇರಿಸುತ್ತೆ ಹೊಸತರಂತ ಹುರುಪು. ಹೇಗಿತ್ತು ಹುರುಪು? ಹೊಸತರಂತ ಹುರುಪು. ಕ್ಯಾಸ್ಟ್ರಾಲ್ ಆಕ್ಟಿವ್ ಸ್ಕೂಟರ್ ಹೊಸತರಂತ ಹುರುಪಿನದ್ದು ನಿಮ್ಮಂತ ಹುರುಪಿನವರಿಗಾಗಿ. ರೇಷ್ಮೆ ಮತ್ತು ಕಾಟನ್ ಗ್ರಾಮೋದ್ಯೋಗ ಭಂಡಾರ ನಿಮ್ಮ ಹತ್ತಿರದ ಕಾಟನ್ ಭೇಟಿ ಕೊಡಿ. ಖಾದಿ ಇದು ಗ್ರಾಮೀಣ ಭಾರತದ ಕೊಡುಗೆ. Close your eyes and kiss me. Close your eyes and kiss me. I can read your lips on the fingertips. I can see your smile come on my lips. Discover the joy of Cadbury Dairy Milk Silk. Have you felt silk lately? ಪ್ರಮಾಣದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಟಾಪಿಕ್ ಒಟ್ನಲ್ಲಿ ಕಾರ್ನಲ್ಲಿ ಅಂತ ಅಷ್ಟೇ ಅಲ್ಲ, ಒಟ್ನಲ್ಲಿ ಕಾರ್ನಲ್ಲಿ ಯೂಸ್ ಮಾಡುವಂತಹ ಈ ಪ್ಲಾಸ್ಟಿಕ್ ಬಳಕೆಯಿಂದ ಅದನ್ನ ರೀಯೂಸ್ ಮಾಡ್ತಾ ಇರೋದ್ರಿಂದ ಏನೆಲ್ಲ ಪರಿಣಾಮ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಗೆಸ್ಟ್ಗಳು ವಿಸ್ತೃತವಾಗಿ ಒಂದು ಬೆಳಕನ್ನ ಚೆಲ್ಲುವಂತ ಪ್ರಯತ್ನ ಮಾಡ್ತಾ ಇದ್ರೆ ಯಾವ ರೀತಿ ಇರಬೇಕಾಗತ್ತೆ. ಹಾಗಿದ್ರೆ ಬೇರೆ ದೇಶಗಳಲ್ಲಿ, ಅಮೆರಿಕ ದೇಶಗಳಲ್ಲಿ ಕೇವಲ